ಇನ್ನು ತನ್ವೀರ್ ಸೇಠ್ ಬಗ್ಗೆ ಸಿಎಂ ಮೈಸೂರಿನಲ್ಲೊಂದು ಹಾಗೂ ಬೆಳಗಾವಿಯಲ್ಲೊಂದು ಮಾತನಾಡಿದ್ದಾರೆ. ಮೈಸೂರಿನಲ್ಲಿ ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಹೇಳಿದರೆ ತಾನು ತನ್ವೀರ್ ಸೇಠ್ ಅವರ ಡಿಪೆಂಡ್ ಮಾಡ್ತಾ ಇಲ್ಲ ಅಂತ ಬೆಳಗಾವಿಯಲ್ಲಿ ಹೇಳಿದರು. ಕೊಟ್ಟಿಲ್ಲ, ಅವರು ಅಲ್ಲಿ ಇದರಲ್ಲಿದ್ದಾರೆ, ಗುಲ್ಬರ್ಗದಲ್ಲಿದ್ದಾರೆ, ಬಂದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅನುಮಾನ ಅಂತ ಹೇಳಿಲ್ಲ ರೀ, ನಿಮ್ಗೆ ಸ್ವಲ್ಪ ಕೇಳೋದಿಲ್ಲ. ಅದು ಸತ್ಯನೋ ಸುಳ್ಳು ಅಂತ ನಾನು ವರದಿ ಬಂದ ಮೇಲೆ ನೋಡ್ತೀನಿ ಅಂತ ಹೇಳಿದ್ದೀನಿ. ಅನುಮಾನ ಅಂತ ಹೇಳಿದ್ನಾ? ಹಾಗಂದ್ರೆ ನೀವು ಹೇಳಿದಾಗೆಲ್ಲ ಇಂಟರ್ಪ್ರಿಟೇಷನ್ ಮಾಡೋಕ್ಕಾಗೋದಿಲ್ಲ. ನಾನೇನು ಇಂಟರ್ಪ್ರಿಟ್ ಮಾಡ್ತೀನಿ ಆ ಥರ ಹೇಳಿ. ನಾನು ಸುಳ್ಳು ಹೇಳಿದೆ ಅಂತ ಯಾವುದೋ ಟಿ ವಿನಲ್ಲಿ ಹೇಳ್ತಾ ಇದ್ರು. ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಅದು ಸುಳ್ಳೋ ಸತ್ಯನೋ ಅಂತ. ನಾನು ಟಿ ವಿಲಿ ಬಂದಿದೆ ಸುಳ್ಳು ಅಂತ ಹೇಳಿದ್ನಾ? ಯಾವುದೋ ಒಂದ್ರಲ್ಲಿ ಬಂತು, ಯಾವುದೋ ಒಂದು ಟಿ ವಿನಲ್ಲಿ ನೋಡಿದೆ ರಾತ್ರಿ. ನಾನು ಜ್ಞಾಪಕ ಇಟ್ಕೊಂಡಿಲ್ಲ. ಬಟ್ ಎನಿವೆ ನಾನೇನು ಹೇಳಿದೆ ಅಂತಂದರೆ ಸುಳ್ಳು ಅಂತ ಹೇಳಲಿಲ್ಲ, ಅಲ್ಲಿ ಬಂದದೆಲ್ಲ ಸುಳ್ಳು ಅಂತ ಹೇಳಲಿಲ್ಲ. ನಾನು ವಾಟ್ ಐ ಸೆಡ್ ವಾಸ್ ವರದಿ ಬರಲಪ್ಪ, ಅದು ಸತ್ಯಾಸತ್ಯತೆ ನೋಡ್ತೀನಿ ಅಂತ ಹೇಳಿದೆ ನಾನು. ಅದು ಬಿಟ್ಟರೆ ಟಿ ವಿಲಿ ಬಂದದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ನಾನು ನಿನ್ನೆ ಬಂದಿರೋದೇ ಸುಳ್ಳು ಅಂತ ಹೇಳಿದ್ನಾ? ಇಲ್ಲ ಬಂದ ತಕ್ಷಣ ಕೊಡೋಕೆ ಹೇಳಿದ್ದೀನಿ. ಗುಲ್ಬರ್ಗದಿಂದ ಬಂದಮೇಲೆ ಕೊಟ್ಟಿಲ್ಲ. ಅದೇ ಅದರ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ವರದಿ ಕೇಳಿದ್ದೀನಿ. ವರದಿ ಬಂದ ಮೇಲೆ ಅದನ್ನು ತನಿಖೆ ಯಾವ ರೀತಿ ವಿಚಾರಣೆ ಮಾಡಿಸ್ಬೇಕು ಏನು ಅಂತ ನೋಡ್ಬೇಕಾಗುತ್ತೆ. ಬಂದಮೇಲೆ ವರದಿ ಇನ್ನೂ ಬಂದಿಲ್ಲ. ಬಂದಮೇಲೆ ಟೇಕ್ ಇಟ್ ಈಸಿ. ಅಲ್ಲಿ 3 ಜನ ನೋಡಿದ್ದು ವಿಧಾನಸಭೆಯಲ್ಲಿ ಹೊರಗಡೆ ವಿಧಾನಸಭೆ ಒಳಗಡೆ ಅವ್ರು ನೋಡಿದ್ದು. ಇದು ಪಬ್ಲಿಕ್ ಫಂಕ್ಷನ್. ಓಕೆ, ನಾನು ಇದನ್ನು ಡಿಫೆಂಡ್ ಮಾಡ್ಕೋತಾ ಇಲ್ಲ, ಗೊತ್ತಾಯ್ತಲ್ಲ. ಬಟ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಹೇಳಿದೆ. ನಾನು ವಿವರಣೆ ಕೇಳಿದ್ದೀನಿ ಅವ್ರು ಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರೇ ಮಾಡಿದ್ರು ತಪ್ಪೇನೆ. ನಾನು ಇವ್ರು ಮಾಡಿದ್ರೆ ತಪ್ಪು, ಅವ್ರು ಮಾಡಿದ್ರೆ ತಪ್ಪು ಅಂತ ಅಲ್ಲ. ಬಟ್ ಅದರ ಅಸತ್ಯತೆ ಗೊತ್ತಾಗಬೇಕಲ್ಲ ನಮಗೆ. ಈಗ ಅವ್ರೇನು ಹೇಳ್ತಾರೆ ಅಂತಂದರೆ, ನಾನು ಮಾತಾಡಿದೆ ಇವ್ರ ಜೊತೆಯಲ್ಲಿ, ತನ್ವೀರ್ ಸೇಠ್ ಜೊತೆಯಲ್ಲಿ. ನಾನು ಮೊಬೈಲ್ನಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದೆ, ಮೆಸೇಜ್ಗಳಿಗೋಸ್ಕರ ಸ್ಕ್ರಾಲ್ ಮಾಡ್ತಾ ಇದ್ದೆ. ಯಾವುದಾದ್ರು ವಾಟ್ಸಾಪ್ ಅಲ್ಲ, ಆ ವಾಟ್ಸಾಪ್ ಸ್ಕ್ರಾಲ್ ಮಾಡ್ತಾ ಇದ್ದೆ. ಆಗ ಇದು ಬಂದಿದೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅದು ಅಸತ್ಯ ನೋಡೋಣ ಏನು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಯಾವುದೇ ಎಂಕ್ವೈರಿ ಮಾಡಲಿ ಅಂತ ಹೇಳ್ತಾರೆ. ನೋಡೋಣ. ಅದು ನಿನ್ನೆ ಹೇಳಿದ ನಂತರ ಕೇಸ್ ಬುಕ್ ಮಾಡ್ತೀನಿ ಸೈಬರ್ ಕ್ರೈಮ್ ಮೇಲೆ ಕೇಸ್ ಹಾಕ್ತೀನಿ, ನಾನು ಕೇಸ್ ಬುಕ್ ಮಾಡ್ತೀನಿ. ಗೊತ್ತಿಲ್ಲ ನನಗೆ.